ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ನಾವು ಬೋಧಗಯ ಅಂದರೆ ಬಿಹಾರಲ್ಲಿ ಇದ್ದೀವಿ. ಅಂದರೆ ರಾತ್ರಿಯೇ ನಾವು ಕಾಶಿಯಿಂದ ಟ್ರಾವೆಲ್ ಮಾಡಿ ಬಿಹಾರಕ್ಕೆ ಬಂದ್ವಿ. ನಾವು ಇಳ್ಕೊಂಡಿರೋ ಹೋಟೆಲ್ಲು ಸರೋವರ್ ಪ್ರೀಮಿಯರ್ ಬೋಧಗಯನಲ್ಲಿದೆ. ಇವಾಗ ವಿಷ್ಣುಪಾದ ಟೆಂಪಲ್ ಹತ್ರ ಹೋಗಿ ಆನ್ಸೆಸ್ಟ್ರಲ್ ಪ್ರೇಯರ್ಸ್ ಎಲ್ಲ ಮಾಡಿ ಮುಂದಿನ ಜರ್ನಿನ ಪ್ರಯಾಣ ಮಾಡೋದು. ವೆಹಿಕಲ್ ಅಂತೂ ತುಂಬ ಕಂಫರ್ಟಬಲ್ ಆಗಿದೆ. ಬೆಳಗ್ಗೆನೇ ಹೊರಟ್ಬಿಟ್ಟಿದ್ದೀವಿ ಎಲ್ಲರೂ ಸ್ನಾನ ಮಾಡಿಕೊಂಡು. ಈ ಬೋಧಗಯನಲ್ಲಿ ತುಂಬಾ ನಾವು ಫೀಲ್ಡ್ಸ್ನ ನೋಡ್ಬೋದು. ಅಂದರೆ ತುಂಬ ಹಸಿರಾಗಿದೆ. ಸುಮಾರು ಪ್ಯಾಡಿ ಫೀಲ್ಡ್ಸ್ ಎಲ್ಲ ನಾವು ನೋಡ್ಬೋದು. ಫುಲ್ ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿದೆ. ಒಂದು ಒಳ್ಳೆ ಪ್ಲೆಸೆಂಟಾಗಿ ಅನಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರೋದು ಫಾಲ್ಗು ರಿವರ್. ಅದನ್ನು ನಿರಂಜನ ರಿವರ್ ಅಂತ ಕೂಡ ಹೇಳ್ತಾರೆ. ಇಲ್ಲಿ ನೋಡಿ, ಒಂದು ಆಟೋನಲ್ಲಿ ಎಷ್ಟು ಜನ ಕೂತ್ಕೊಂಡು ಹೋಗ್ತಾ ಇದ್ದಾರೆ. ಇವಾಗ ನಮ್ಮ ವೆಹಿಕಲಿಂದ ಇಳ್ಕೊಂಡು ಎಲ್ಲ ಆಟೋಗಳು ಮಾಡಿಕೊಂಡು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ. ಈ ಆಟೋನಲ್ಲಿ ನಾನು, ನನ್ನ ನಾದಿನಿ ಮತ್ತು ನಮ್ಮ ಅತ್ತೆ 3 ಜನನೂ ಟ್ರಾವೆಲ್ ಮಾಡ್ತಿರೋದು. ಮುಂದ್ಗಡೆ ನಮ್ಮ ಯಜಮಾನರು ಕೂತಿದ್ದಾರೆ. ಇನ್ನೊಂದು ಆಟೋನಲ್ಲಿ 3 ಜನ ಬರ್ತಾ ಇದ್ದಾರೆ. ಇದಂತೂ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸು. ಈ ಥರ ಅಪ್ ಆ್ಯಂಡ್ ಡೌನ್ ಮತ್ತು ಗಲ್ಲಿಗಳಲ್ಲಿ ಮತ್ತು ಪಾಟ್ ಹೋಲ್ಸ್ ಇರೋ ಕಡೆ ನಾವು ಆಟೋನಲ್ಲಿ ನನ್ನ ಲೈಫಲ್ಲೇ ಹೋಗಿರಲಿಲ್ಲ. ಇದೊಂದು ಲವ್ಲಿ ಎಕ್ಸ್ಪೀರಿಯನ್ಸ್ ಅಂತಲೇ ಅನಿಸುತ್ತೆ. ಎಷ್ಟು ವರ್ಷಗಳು ಅಥವಾ ಡೆಕೇಡ್ಸಿಂದ ಈ ಸ್ಟ್ರೀಟ್ನ ಮೇಂಟೈನ್ ಮಾಡಿರಬೇಕು ಅಂತ ಅಂದ್ಕೊಳ್ತೀನಿ. ಎಲ್ಲ ಹಳೆ ಕಾಲದ ಬಿಲ್ಡಿಂಗ್ಗಳು ಮತ್ತು ರೋಡ್ಸ್ ಎಲ್ಲ ನ್ಯಾರೋ ಆಗಿದೆ. ರೋಡ್ಸ್ ಎಲ್ಲ ಆದರೆ ಇದೊಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸು ಅಂತ ಅನಿಸುತ್ತೆ. ನೀರು ಬೇರೆ ಹರಿತಾ ಇದೆ. ಅವ್ರು ಯಾರಿಗಾರು ಕೊಡೋರು ಇದಕ್ಕೆ ವೀಲ್ ಚೇರ್ ಮೇಲೆ ಇಟ್ಕೊಡು. ಗಾಡಿ ಮೇಲೆ ಇಟ್ಕೊಂಡು ಆಟೋಗಳೆಲ್ಲ ಈ ಜಾಗದಲ್ಲಿ ಸ್ಟಾಪ್ ಮಾಡಿದ್ರು. ಇಲ್ಲಿಂದ ನಾವು ನಡ್ಕೊಂಡು ಹೋಗಬೇಕು ಸುಮಾರು ದೂರ. ಇಲ್ಲಿ ಅಡುಗೆಗಳೆಲ್ಲ ಮಾಡ್ತಾ ಇರೋದು ನೋಡ್ಬೋದು ಈ ಚಿಕ್ಕ ಚಿಕ್ಕ ಸ್ಟಾಲ್ಸಲ್ಲಿ. ಇವಾಗಂತೂ ತುಂಬ ಪ್ಲೆಸೆಂಟಾಗಿದೆ ಎನ್ವೈರ್ಮೆಂಟು. ಆದರೆ ಜನ ನೋಡಿ, ಬೆಳಗ್ಗೆನೇ ಎಷ್ಟು ಜನ ಸೇರಿದ್ದಾರೆ ಅಂತ. ಇಲ್ಲಿ ನೋಡ್ತಾ ಇರೋದು ಫ್ರೆಶ್ ರುದ್ರಾಕ್ಷಿ. ಇಲ್ಲಿ ಸಿಪ್ಪೆ ಸಮೇತ ಇರೋದು, ಅದರ ತೆಗೆದುಬಿಟ್ಟು ಮಾರ್ತಾ ಇದ್ದಾರೆ. ನಾವು ಬಂದಿರೋದು ಪಿತೃಪಕ್ಷ ಟೈಮ್ ಆಗಿರೋದ್ರಿಂದ ಸುಮಾರು ಜನ ನೋಡ್ಬೋದು. ಇಲ್ಲಿ ಕಾಣಿಸ್ತಾ ಇರೋದನ್ನೇ ವಿಷ್ಣುಪಾದ ದೇವಸ್ಥಾನ. ಇಲ್ಲಿ ಸುಮಾರು ಜನ ಈ ಸ್ಟ್ರೀಟ್ಸಲ್ಲಿ ನೋಡ್ಬೋದು. ಕಾರ್ನರ್ಸಲ್ಲಿ ಎಲ್ಲ ಶ್ರಾದ್ದ ಮಾಡ್ತಾ ಇದ್ದಾರೆ. ಇಲ್ಲಿ ಸುಮಾರು ಹತ್ಕೊಂಡು ಬಂದ್ವಿ. ಇವಾಗ ನೋಡಿ ಡೆಕೋರೇಷನ್ಸ್ ಎಲ್ಲ ಹೇಗೆ ಮಾಡಿದ್ದಾರೆ ಇಲ್ಲಿ ಅಂತ. ಇಲ್ಲಿ ಪೂಜೆಗೆ ಬೇಕಾಗಿರೋ ಸಾಮಗ್ರಿಗಳು, ಹಣ್ಣುಗಳು, ಹೂವು ಪ್ರತಿಯೊಂದು ಮಾರ್ತಾ ಇದ್ದಾರೆ. ನೋಡಿ ಇಲ್ಲಿ ಮೆಟ್ಲು ಎಷ್ಟು ಸ್ಟೀಪಾಗಿ ಇಳಿಬೇಕು.
ಇಲ್ಲಿ ಸುಮಾರು ಸಾವನಿಯರ್ ಶಾಪ್ಸು, ದೇವರುಗಳು ಮತ್ತು ದೇವರ ಪೂಜೆ ಸಾಮಗ್ರಿಗಳು ಪ್ರತಿಯೊಂದು ಮಾಡ್ತಾ ಇದ್ದಾರೆ ಇಲ್ಲಿ. ನಾವು ಬಂದಿರೋದು ಸುಮಾರು 6:30 ಇರಬೇಕು. ಆದರೆ ಸ್ವೀಟ್ಸ್ ನೋಡಿ ಹೇಗೆ ಮಾಡಿಟ್ಟಿದ್ದಾರೆ, ಬಿಸಿ ಬಿಸಿಯಾಗಿ ಜಿಲೇಬಿ ಕೂಡ ಇಲ್ಲಿ ಕರೆದು ಇಡ್ತಾ ಇರೋದು ನೋಡ್ಬೋದು. ಪೂಜೆ ಎಲ್ಲ ಮುಗಿಯೋದು 3-4 ಗಂಟೆ ಟೈಮ್ ಆಯಿತು. ಅದಾದಮೇಲೆ ಊಟ ಮಾಡಿಕೊಂಡು ಇವಾಗ ಎಲ್ಲ ಬುದ್ಧಿಸ್ಟ್ ಟೆಂಪಲ್ಗಳು ನೋಡೋದಕ್ಕೆ ಅಂತ ಬಂದಿದ್ದೀವಿ. ವಿಷ್ಣುಪಾದ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿ ದರ್ಶನ ಆಯಿತು. ಸಿಕ್ಕಾಪಟ್ಟೆ ಕ್ರೌಡ್ ಇತ್ತು, ನಾವು ಕ್ಯಾಮ್ರಾ ಒಳಗಡೆ ತೊಗೊಂಡೋಗೋಂಗಿರಲಿಲ್ಲ. ಆದರೆ ಈ ಬುದ್ಧಿಸ್ಟ್ ಟೆಂಪಲ್ ಮುಂದೆ ನೋಡಿ ಎಷ್ಟು ಸಾಮಾನುಗಳು, ಸಾವನಿಯರ್ಸು, ಗಿಫ್ಟ್ ಐಟಮ್ಸ್ ಎಲ್ಲ ಮಾರ್ತಾ ಇದ್ದಾರೆ. ಮಾರ್ಬಲ್ ಚಪಾತಿ ಮಣೆ, ಕುಟಾಣಿ ಮತ್ತು ಫ್ಯಾನು, ಸುಮಾರು ಚೆನ್ನಾಗಿರೋ ಸಾವನಿಯರ್ಸ್ ಎಲ್ಲ ಇದೆ. ನಮ್ಮದೇ ಆದ ಒಂದು ವೀಲ್ ಚೇರ್ ಇಟ್ಕೊಂಡ್ಬಿಟ್ಟಿದ್ರೆ ಎಷ್ಟು ಈಸಿ ಆಗುತ್ತೆ, ಅನುಕೂಲ ಆಗಿರುತ್ತೆ ವಯಸ್ಸಾದವ್ರಿಗೆ. ಮತ್ತು ಸ್ಟ್ರಾಲರ್ಸ್ ಕೂಡ ಚಿಕ್ಕ ಮಕ್ಕಳಿಗಿದ್ರೆ ತುಂಬಾ ಅನುಕೂಲ. ಈ ದೇವಸ್ಥಾನದ ಬಾಗಿಲು ನೋಡಿ ಎಷ್ಟು ರಾಯಲ್ ಆಗಿದೆ, ಮತ್ತು ಒಳಗಡೆ ಕೂಡ ತುಂಬಾ ಪ್ರಶಾಂತವಾಗಿದೆ. ಇಲ್ಲಿ ಬುದ್ಧನ ಸ್ಟ್ಯಾಚ್ಯೂ ಇರೋದು ನೋಡ್ಬೋದು. ಮೇಲಂತೂ ಕಾರ್ವಿಂಗ್ಸ್ ಅಂತೂ ತುಂಬ ಆ್ಯಂಟೀಕ್ ಆಗಿ ಮತ್ತು ಯುನೀಕ್ ಆಗಿದೆ ಅಂತಲೇ ಹೇಳಬೇಕು. ಸುಮಾರು ದೇವಸ್ಥಾನಗಳು ನೋಡಿಕೊಂಡು ನಮ್ಮ ಹೋಟೆಲ್ಗೆ ವಾಪಸ್ ಬಂದ್ವಿ. ಇವಾಗ ನಮ್ಮ ಹೋಟೆಲಲ್ಲಿ ನೋಡಿ ಹೇಗಿದೆ ಇಲ್ಲಿ ಪ್ಯಾಸೇಜಸ್ ಎಲ್ಲ ಅಂತ, ತುಂಬ ರಾಯಲ್ ಆಗಿದೆ. ಸ್ವಿಮ್ಮಿಂಗ್ ಪೂಲ್ ಏರಿಯಾ ಅಂತೂ ತುಂಬಾ ಪೀಸ್ಫುಲ್ ಆಗಿದೆ. ಇವಾಗ ಡಿನ್ನರ್ಗೆ ಅಂತ ಬಂದಿರೋದು ನಾವು. ಹಶ್ವಾಗೋಗ್ಬಿಟ್ಟಿದೆ ಸಿಕ್ಕಾಪಟ್ಟೆ. ಈರುಳ್ಳಿ ಬೆಳ್ಳುಳ್ಳಿ ಇಲ್ಲದೇ ಇರೋ ಊಟ ಮಾಡಿದ್ದಾರೆ ಸ್ಪೆಷಲ್ಲಾಗಿ ಈ ಟೈಮಲ್ಲಿ. ನೋಡಿ ಡಾರ್ಕ್ ಆಗ್ತಾ ಎಷ್ಟು ಲವ್ಲಿ ಆ್ಯಂಬಿಯನ್ಸ್ ಮತ್ತು ಡಿಮ್ ಲೈಟಿಂಗ್ ಇದೆ. ಪೂಲ್ ಸೈಡಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಆ ಕಡೆ ಸ್ಪಾ ಇದೆ, ಲೈಬ್ರರಿ ಇದೆ, ಜಿಮ್ ಇದೆ, ಸುಮಾರು ಫೆಸಿಲಿಟೀಸ್ ಇದೆ. ಇವತ್ತಿನ ದಿನ ನನ್ನ ನಾದಿನಿ ಮಗನ ಬರ್ಡೇ. ಹ್ಯಾಪಿ ಬರ್ಡೇ ಅಜಯ್. ಸ್ಪೆಷಲ್ ಚೀಸ್ ಆ್ಯಂಡ್ ಪೈನಾಪಲ್ ಕೇಕ್ನ ಆರ್ಡರ್ ಮಾಡಿದ್ದೀವಿ. ಇವಾಗ ಕೇಕ್ ಕಟ್ ಮಾಡೋ ಟೈಮು, ಬರ್ಡೇ ಸೆಲೆಬ್ರೇಷನ್. ಕೇಕ್ ಕಟ್ ಮಾಡೋಕ್ಕೆ ಮುಂಚೆ ಒಂದು ಗ್ರೂಪ್ ಫೋಟೋ ತೊಗೊಂಬಿಡೋಣ ಅಂತ. Happy birthday to you. Happy birthday, dear Ajay. Happy birthday to you. May God bless you. May God bless you. Happy birthday, dear Ajay. 7 plates. Happy birthday to you.
ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.